ನಮಸ್ಕಾರ. ಬನ್ನಿ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮ ಇಂದಿನ ಈ ವಿಶೇಷವಾದ ಕನ್ನಡ ಕೆಡಿ ಮೂವಿ ಎಕ್ಸ್ಪ್ಲನೇಷನ್ನಲ್ಲಿ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿದ ಕೆಡಿ ದ ಡೆವಿಲ್ ಚಿತ್ರದ ಅಸಲಿ ಕಹಾನಿಯನ್ನ, ಅದರ ಬೃಹತ್ ದೃಶ್ಯ ವೈಭವವನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಪ್ರೇಕ್ಷಕರನ್ನ ಈ ರೇಂಜ್ಗೆ ಮೋಡಿ ಮಾಡಿದ್ದು ಹೇಗೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರೆಡಿನಾ? ಈ ಸಿನಿಮಾದ ಸ್ಕೇಲ್ ಎಷ್ಟು ದೊಡ್ಡದು ಅಂತ ಅರ್ಥ ಆಗ್ಬೇಕು ಅಂದ್ರೆ ನಾವು ಫಸ್ಟ್ ಆ 1970ರ ದಶಕದ ಬೆಂಗಳೂರಿನ ಕಡೆ ಒಮ್ಮೆ ತಿರುಗಿ ನೋಡ್ಬೇಕು. ರಕ್ತಸಿಕ್ತ ಭೂಗತ ಲೋಕವನ್ನ ಮತ್ತೆ ಕಣ್ಣೆದುರು ತಂದು ನಿಲ್ಲಿಸಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಚಿತ್ರದ ಬೃಹತ್ ಕ್ಯಾನ್ವಾಸ್ ನಮ್ಗೆ ಅದ್ಭುತವಾಗಿ ಉತ್ತರ ಕೊಡುತ್ತೆ. ಭಾಗ 1: ಭೂಗತ ಲೋಕಕ್ಕೆ ಸ್ವಾಗತ. ನೋಡಿ, 1970ರ ದಶಕದ ಆ ಬೆಂಗಳೂರು ಇದು ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ, ಬದಲಾಗಿ ನಮ್ಮದೇ ನಗರದ ಹಿಂದಿನ ಒಂದು ನಿರ್ದಿಷ್ಟ ಪ್ರಕ್ಷುಬ್ಧ ಕಾಲಘಟ್ಟದಲ್ಲಿ ಆಳವಾಗಿ ಬೇರೂರಿರೋ ಕಥೆ. ನಿಮಗ್ ಗೊತ್ತಿರ್ಬೋದು, ಅಗ್ನಿ ಶ್ರೀಧರ್ ಅವರ ಆತ್ಮಕಥೆಗಳನ್ನ ಓದಿದ್ರೆ ಅರ್ಥ ಆಗುತ್ತೆ, 70 ಮತ್ತು 80ರ ದಶಕಗಳಲ್ಲಿ ಬೆಂಗಳೂರನ್ನ ನಿಜಕ್ಕೂ ಆಳಿದ್ಯಾರು ಅಂತ. ಆ ಬಲಿಷ್ಠ ಅಪರಾಧ ಜಗತ್ತಿನ ದೊರೆಗಳ ರಿಯಲ್ ಹಿಸ್ಟ್ರಿಯೇ ಈ ಚಿತ್ರದ ಅಡಿಪಾಯ. ಆ ಕಾಲದ ಅರಾಜಕತೆ, ಆ ರಕ್ತಸಿಕ್ತ ಹಿನ್ನೆಲೆಯನ್ನೇ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇದನ್ನ ಸ್ಕ್ರೀನ್ ಮೇಲೆ ತರೋದು ಸುಲಭದ ಮಾತಾಗಿರ್ಲಿಲ್ಲ. ನಿರ್ದೇಶಕ ಪ್ರೇಮ್ ಹಾಗೂ ಅವರ ಟೆಕ್ನಿಕಲ್ ಟೀಮ್ ಆ ಇಡೀ ಐತಿಹಾಸಿಕ ಕಾಲಘಟ್ಟವನ್ನ ಕೇವಲ ಸೆಟ್ ಹಾಕಿ ತೋರ್ಸಿಲ್ಲ, ಅದಕ್ಕೊಂದು ಜೀವ ತುಂಬಿದ್ದಾರೆ. ವಸ್ತ್ರ ವಿನ್ಯಾಸಕ ದೇವರಾಜ್ ಸುಲೋಕ್ ಅವರೇ ಹೇಳೋ ಹಾಗೆ ಇಡೀ ಭೂಗತ ಲೋಕವನ್ನೇ ಸ್ಕ್ರಾಚ್ನಿಂದ ಅಂದ್ರೆ ಮೊದ್ಲಿನಿಂದ ಕಟ್ಕೊಡ್ಬೇಕಾಗ್ ಬಂತು ಅನ್ನೋದು ಈ ಟೀಮ್ನ ಡೆಡಿಕೇಶನ್ ಎತ್ತಿ ತೋರಿಸುತ್ತೆ. ಮುಂದಿನ ಭಾಗ: ಪ್ರಮುಖ ಪಾತ್ರಗಳ ಪರಿಚಯ. ಈ ಇಡೀ ಕಥೆಯಲ್ಲಿ ನಮ್ಮನ್ನ ಅತೀ ಹೆಚ್ಚು ಆಕರ್ಷಿಸೋದು ಅಂದ್ರೆ ಚಿತ್ರದ ಆ ಇಬ್ಬರು ಪ್ರಮುಖ ವ್ಯಕ್ತಿಗಳ ನಡುವಿನ ಪವರ್ಫುಲ್ ಕಾಂಟ್ರಾಸ್ಟ್. ಒಂದೆಡೆ ಗೆರಡಿಯಲ್ಲಿ ಬೆಳೆದ ಮುಗ್ಧ ಸೀಮೆಎಣ್ಣೆ ವ್ಯಾಪಾರಿ ಕಾಲಿ, ಇನ್ನೊಂದೆಡೆ ಆಗ್ಲೇ ಭೂಗತ ಲೋಕದ ದಂತಕಥೆಯಾಗಿ ಮೆರೆಯುತ್ತಿದ್ದ ಡಾನ್ ಡಾಗ್ದೇವ್. ಇವರಿಬ್ಬರ ನಡುವಿನ ಈ ಮುಖಾಮುಖಿಯೇ ಚಿತ್ರದ ಜೀವಾಳ. ಧ್ರುವ ಸರ್ಜಾ ಮತ್ತು ಬಾಲಿವುಡ್ನ ಸಂಜಯ್ ದತ್ ಅವರ ಈ ಕಾಡಾಟ ಇದೆಯಲ್ಲ, ಅದು ಸ್ಕ್ರೀನ್ ಮೇಲೆ ಅಕ್ಷರಶಃ ಬೆಂಕಿ ಹೊತ್ತಿಸುತ್ತೆ. ಬರೀ ಇವರಿಬ್ಬರೇ ಅಲ್ಲ, ಇವರಿಗೆ ಸಾಥ್ ನೀಡೋಕೆ ಒಂದ್ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ರಮೇಶ್ ಅರವಿಂದ್ ಅವರು ಸೈಲೆಂಟ್ ಶಾಲಾ ಮಾಸ್ಟರ್ ಅನ್ನ ಧರ್ಮ ಆಗಿ, ರೀಶ್ಮಾ ನಣಯ್ಯ ಬೋಲ್ಡ್ ಆದ ಅಗರಬತ್ತಿ ಫ್ಯಾಕ್ಟರಿ ಹುಡುಗಿ ಮಚ್ಚುಲಕ್ಷ್ಮಿ ಆಗಿ, ರವಿಚಂದ್ರನ್ ಅವರು ಪಕ್ಕಾ ಪಾಲಿಟಿಷಿಯನ್ ಅಣ್ಣಯ್ಯಪ್ಪ ಆಗಿ, ಹಾಗೆ ಶಿಲ್ಪಾ ಶೆಟ್ಟಿಯವರ ಪವರ್ಫುಲ್ ಸತ್ಯವತಿ ಪಾತ್ರ. ಇವರೆಲ್ಲರೂ ಸೇರಿ ಕಥೆಯಲ್ಲಿ ರಾಜಕೀಯ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ನ ತೂಕವನ್ನ ಡಬಲ್ ಮಾಡ್ತಾರೆ. ಸೊ ಕಥೆಯ ಅತಿ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ಅದು ಘರ್ಷಣೆ ಶುರುವಾದಾಗ. ದೇವನ ಮೇಲೆ ಕಾಲಿಟ್ಟಿದ್ದ ಆ ಅಪ್ಪಟ ಅಭಿಮಾನ ಹೇಗೆ ಮೆಲ್ಲಗೆ ತಿಕ್ಕಾಟವಾಗಿ ಬದಲಾಗುತ್ತೆ ಅನ್ನೋದನ್ನ ನೋಡೋದೇ ಒಂಥರ ರೋಚಕ. ಅತಿಯಾದ ಸಲುಗೆ ಜೊತೆಗೆ ನಾನು ನಿನ್ನಷ್ಟೇ ಸಮಾನ ಅಂತ ನಿಲ್ಲೋ ಹಂಬಲ ಶುರುವಾದಾಗ ಅಲ್ಲಿ ಕಿಡಿ ಹೊತ್ಕೊಳ್ಳೋದು ಗ್ಯಾರಂಟಿ ಅಲ್ವಾ. ಮುಂದಿನ ಭಾಗ: ರೆಟ್ರೋ ದೃಶ್ಯ ವೈಭವದ ನಿರ್ಮಾಣ. ಇದು ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಭರ್ಜರಿಯಾಗಿ ಮೂಡಿಬಂದಿರೋ ಒಂದು ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೋದು. ಈ ಪ್ರೊಡಕ್ಷನ್ ಟೀಮ್ ಎಷ್ಟೋ ಮಟ್ಟಿಗೆ ಡೀಟೇಲಿಂಗಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಆಕ್ಷನ್ ಸೀಕ್ವೆನ್ಸ್ಗಳಿಗಾಗಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಿಗದ ವಿಂಟೇಜ್ ಡಬಲ್ ಟೆಕ್ಕರ್ ಬಸ್ಸನ್ನ ಮೊದಲಿನಿಂದ ಕಸ್ಟಮ್ ಬಿಲ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ 40 ರೆಟ್ರೋ ಬೈಕ್ಗಳು, 35 ವಿಂಟೇಜ್ ಕಾರುಗಳು. ಜಸ್ಟ್ ಇಮ್ಯಾಜಿನ್ ಮಾಡಿ ಆ 70ರ ದಶಕದ ಫೀಲ್ ಕೊಡೋಕೆ ಇವರೆಷ್ಟೊಂದು ಶ್ರಮ ಹಾಕಿದ್ದಾರೆ ಅಂತ. 700 ಈ ಒಂದು ಬೃಹತ್ ನಂಬರ್ ಏನಪ್ಪಾ ಅಂದ್ರೆ ಸೆಟ್ಟಿನಲ್ಲಿದ್ದ ಜೂನಿಯರ್ ಆರ್ಟಿಸ್ಟ್ಗಳ ಲೆಕ್ಕ. ಈ 700 ಜನಕ್ಕೂ ಪ್ರತಿದಿನ ಆ ಕಾಲದ ಸ್ಟೈಲ್ನ ಹೇರ್ ಸ್ಟೈಲ್, ಸೈಡ್ಲಾಕ್ಸ್, ಬಟ್ಟೆ ಎಲ್ಲವನ್ನೂ ಬೆಳಗ್ಗೆ 6 ಒಳಗಾಗಿ ರೆಡಿ ಮಾಡಬೇಕಿತ್ತು. ಕ್ಯಾಮರಾಮ್ಯಾನ್ ವಿಲಿಯಂ ಡೇವಿಡ್ ಅವರಿಗೆ ಇದನ್ನ ಶೂಟ್ ಮಾಡೋದು ಎಷ್ಟು ದೊಡ್ಡ ಟಾಸ್ಕ್ ಆಗಿತ್ತು ಅಂತ ನಾವು ಊಹಿಸ್ಕೋಬಹುದು. ಹಾಗೆ ಸಿನಿಮಾಗಾಗಿ ಡಿಸೈನ್ ಮಾಡಿದ ಬೇರೆ ಬೇರೆ ವಸ್ತ್ರವಿನ್ಯಾಸಗಳ ಕೌಂಟ್ ಬರೋಬ್ಬರಿ 500. ಸಂಜಯ್ ದತ್ ಅವರ ಡಿಫ್ರೆಂಟ್ ಆಗಿರೋ ಪಂಚೆ ಸ್ಟೈಲ್ ಇರ್ಬೋದು, ಅಥವಾ ಪ್ರತಿಯೊಂದು ಪಾತ್ರಕ್ಕೂ ಬಳಸಿದ 10 ರಿಂದ 25 ವಿಭಿನ್ನ ಶೈಲಿಯ ಬಟ್ಟೆಗಳಿರ್ಬೋದು, ಪ್ರೊಡಕ್ಷನ್ ವ್ಯಾಲ್ಯೂಯಲ್ಲಿ ಇವರ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಕೊನೆಯ ವಿಭಾಗ: ತೀರ್ಪು ಮತ್ತು ಬಾಕ್ಸ್ ಆಫೀಸ್. ಇಷ್ಟೆಲ್ಲಾ ಬೃಹತ್ ಪ್ರಯತ್ನಗಳಾದ್ಮೇಲೆ ಕ್ರಿಟಿಕ್ಸ್ ರಿವ್ಯೂಸ್ ಮತ್ತೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡುವೆ ನಾವು ಒಂದು ಇಂಟ್ರೆಸ್ಟಿಂಗ್ ಆದ ಕಾಂಟ್ರಾಸ್ಟ್ ಅನ್ನ ನೋಡಬಹುದು. ವಿಮರ್ಶಕರ ಪ್ರತಿಕ್ರಿಯೆ ಸ್ವಲ್ಪ ಮಿಕ್ಸ್ಡ್ ಆಗಿತ್ತು. 2.5 ರಿಂದ 3 ಸ್ಟಾರ್ಗಳು ಸಿಕ್ಕರೂ ಕೂಡ ಸಿನಿಮಾ ಎಕ್ಸ್‌ಪ್ರೆಸ್ ಹೇಳುವ ಹಾಗೆ ಇದು ಪಕ್ಕಾ ಪ್ರೇಮವರ ಶೈಲಿಯ, ಎಮೋಷನ್ಸ್ ಮತ್ತು ಅಬ್ಬರದ ನಾಟಕೀಯತೆಯಿಂದ ಕೂಡಿದ ಸಿನಿಮಾ ಅನ್ನೋದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ ಈ ಚಿತ್ರದ ಫ್ಲಾಶ್ಬ್ಯಾಕ್ ನಿರೂಪಣೆ. ಬೇಕು ಅಂತಾನೆ ಕಥೆಯ ಕೆಲವು ಮುಖ್ಯ ಎಳೆಗಳನ್ನ ಕ್ಲೈಮ್ಯಾಕ್ಸ್ನಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ರಿವ್ಯೂವರ್ಸ್ ಹೇಳೋ ಹಾಗೆ ಇದೊಂಥರ ಮುಂದೇನಾಗತ್ತೆ ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಿಸುವ ಪಾರ್ಟ್ 2ಗೆ ಲೀಡ್ ಕೊಡುವ ಒಂದು ದೊಡ್ಡ ಟ್ರೈಲರ್ ತರಹ ಫೀಲ್ ಆಗುತ್ತೆ. ಆದರೆ ಪ್ರೇಕ್ಷಕರ ತೀರ್ಪು ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. 2026ರ ಶುರುವಿನಲ್ಲಿ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಕ್ಷರಶಃ ಧೂಳೆಬ್ಬಿಸ್ತು. ಬರೋಬ್ಬರಿ 27.86 ಕೋಟಿ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ನಂಬರ್ 1 ಸ್ಥಾನದಲ್ಲಿ ಕೂರೋ ಮೂಲಕ ತಾನೊಂದು ಬ್ಲಾಕ್ ಬಸ್ಟರ್ ಅಂತ ಪ್ರೂವ್ ಮಾಡ್ತು. ಇಷ್ಟೊಂದು ಬೃಹತ್ ಯಶಸ್ಸು, ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರ ಆ ಕಾಲ ಭೈರವ ಅನ್ನೋ ಅತಿಥಿ ಪಾತ್ರದ ಝಲಕ್, ಇದೆಲ್ಲಾ ನೋಡಿದ್ಮೇಲೆ ಈ ಅಬ್ಬರದ ಪ್ರಪಂಚ ತನ್ನ ಮುಂದಿನ ಭಾಗದಲ್ಲಿ ಭೂಗತ ಲೋಕವನ್ನ ಮತ್ತೆ ಆಳುತ್ತಾ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜ. ಕೆಡಿ ದ ಡೆವಿಲ್ಸ್ ಕಿಂಗ್ಡಮ್ ಎಂಟ್ರಿ ಕೊಡೋಕೆ ನೀವೆಲ್ಲರೂ ರೆಡಿಯಾಗಿದ್ದೀವಾ? ಕಾದ್ ನೋಡೋಣ.